ಸರ್ ಇಲ್ಲಿ ಅಂಗಡಿಗಳಿಗೆ ಮತ್ತು ಮನೆಗಳಲ್ಲಿ ಸೀರೆ ವ್ಯಾಪಾರ ಮಾಡೋರ್ಗೆ ಇಲ್ಲಿ ಮೊದಲನೇ ಆದ್ಯತೆ. ಭಾಳ ಚೆನ್ನಾಗಿದೆ, ರೇಟೆಲ್ಲ ಭಾಳ ಚೀಪಾಗಿದೆ. ನೋಡಿ ಈ ಸೀರೆಲೆಲ್ಲ ತುಂಬಾ ಚೀಪಾಗಿ ಕೊಡ್ತಾಯಿದ್ರು. ಇದೆಲ್ಲ ನಿಮ್ಗೆ 5,500 6,000 ರೂಪಾಯಿ ಸೀರೆ ಇಲ್ಲಿ ಬರೀ 2,000 ರೂಪಾಯಿ. ಒಳ್ಳೊಳ್ಳೆ ಸೀರೆಗಳು, ಒಳ್ಳೊಳ್ಳೆ ಡಿಸೈನ್ಗಳಿದೆ, ತುಂಬಾ ವೆರೈಟಿ ಇದೆ. ನೋಡಿ ಬರೀ 2,000 ರೂಪಾಯಿ. ಆಮೇಲೆ ಇದರಲ್ಲಿ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಅದರಲ್ಲಿನೂ ನಿಮಗೆ ಡಿಸ್ಕೌಂಟ್ ಇರುತ್ತೆ. ನೋಡಿ ತೋರಿಸ್ತೀನಿ ಹೆಂಗಿದೆ ಅನ್ನೋದು. ಸರ್ ಸೇಮ್ 15,000 16,000 ರೂಪಾಯಿ ಸೀರೆ ಯಾವ ಥರ ಇರುತ್ತೋ ಸೇಮ್ ಅದೇ ಥರನೇ ಬರುತ್ತೆ. 150 200 ಸೀರೆ 300 ಸೀರೆ ಹಂಗೆ ನಾನು ತೊಗೊಂಡಂಗಿದ್ರೆ ನಿಮ್ಗೆ ನಾನು ರೆಡಿ ಮಾಡಿಕೊಡ್ತೀನಿ. ನಿಮ್ಗೆ ಎಷ್ಟು ಬೇಕಾದರೂ ನಮ್ಮ ಹತ್ರ ಸಿಗುತ್ತೆ. ಯಾವಾಗ ಸ್ಟಾಕ್ ಇರುತ್ತೆ ಎನಿ ಟೈಮು. ಆಮೇಲೆ ಎನಿ ಟೈಮ್ ಆಫರು. ಏನೋ ಇವಾಗ ಬರೀ ಹಬ್ಬಕ್ಕೆ ಮಾತ್ರ ಆಫರ್ ಅಲ್ಲ, 365 ದಿವಸನೂ ನಮ್ದು ಆಫರ್ ಇರುತ್ತೆ. ನಮ್ಮ ಹತ್ರ ಲೇಡೀಸ್ ಎಲ್ಲ ನೋಡಿರಿ, ಒಬ್ಬೊಬ್ಬರು ತಿಂಗಳಿಗೆ 20,000 30,000 40,000 ದುಡ್ದೆ ಅಣ್ಣ ನಾನು ನಿಮ್ಮ ಹತ್ರ ತೊಗೊಂಡಿಗೆ ಅಂತ ಹೇಳೋರೇ ಜಾಸ್ತಿ ನನ್ನ ಹತ್ರ. ಆ ಥರ ಇದೆ. 10,000 15,000 ರೂಪಾಯಿ ರೇಷ್ಮೆ ಸೀರೆ ಕಾಣಿಸುತ್ತೆ ಸರ್. ತುಂಬಾ ಸಾಫ್ಟಾಗಿದೆ, ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ, ಗ್ರ್ಯಾಂಡಾಗಿದೆ. ಬರೀ 2,000. ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ನಿಮಗೆ ಡಿಸ್ಕೌಂಟ್ ಇರುತ್ತೆ ಇದು. ಸರ್ ಎಲ್ಲ 6,500 7,000 ರೂಪಾಯಿ ಸೀರೆ ಸರ್ ಇದು. 6,500 7,000 ರೂಪಾಯಿ ಸೀರೆ ಇದೆ ಸರ್. ಹೌದು, ಬರೀ 1,600 ಹೋಲ್ಸೇಲು. ರೀಟೇಲ್ ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ನೋಡಿ ಒಳ್ಳೊಳ್ಳೆ ಕಲರು, ಒಳ್ಳೊಳ್ಳೆ ಡಿಸೈನು ನೋಡಿ ನಿಮಗೆಲ್ಲ ಗೊತ್ತಾಗುತ್ತೆ ಹೆಂಗಿದೆ ಅನ್ನೋದು. ಸರ್ ಇವತ್ತು ನಮ್ಮಿಂದ ಬೇಕಾದಷ್ಟು ಜನ ವ್ಯಾಪಾರಗಳು ಮಾಡ್ತಾ ಇದ್ದಾರೆ, ಪಾಪ ಎಲ್ಲ ಅನುಕೂಲವಾಗಿದ್ದಾರೆ. ನಮ್ಮ ಹತ್ರ ಇಲ್ಲಿಂದ ತೊಗೊಂಡೋಗಿ ಚಿಕ್ಕಪೇಟೆಯಲ್ಲಿ ಇದೇ ಸೀರೆ 2,500 3,000 ರೂಪಾಯಿ ಕಮ್ಮಿ ಅಂತೂ ಅವ್ರು ಮಾರೋದಿಲ್ಲ. ಚಿಕ್ಕಪೇಟೆ ಆಗಲಿ ಬೇರೆ ಕಡೆ ಆಗಲಿ ಎಲ್ಲೇ ಆಗಲಿ 2,500 3,000 ರೂಪಾಯಿ ಇದ್ದೇ ಇರುತ್ತೆ. ಇಲ್ಲಿ ಬರೀ 1,600 ಕೊಡ್ತಾ ಇದ್ದೀನಿ ಅಂದರೆ ಹೋಲ್ಸೇಲು. ರೀಟೇಲ್ ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಜಾಸ್ತಿ ಅವ್ರು ತೊಗೊಂಡಷ್ಟು ರೇಟ್ ಇಲ್ಲಿ ಕಮ್ಮಿ ಇರುತ್ತೆ ಸರ್. ಕ್ವಾಲಿಟಿ ಅಂತೂ ನಂಬರ್ 1 ಕ್ವಾಲಿಟಿ. ಇದೆಲ್ಲ ನಾನು ಸ್ವಂತ ರೆಡಿ ಮಾಡಿಸೋದ್ರಿಂದ ನಿಮ್ಗೆ ಅಷ್ಟು ಚೀಪಾಗಿ ಸಿಗ್ತಾ ಇದೆ. ನನ್ನ ರೇಟ್ ಯಾರೂ ಕೊಡೋದಿಲ್ಲ, ಎಲ್ಲಿನೂ ಬರೋಲ್ಲ. ಚಿಕ್ಕಪೇಟೆ ಒಳಗೂ ಬರೋದಿಲ್ಲ, ಕಂಚಿನಲ್ಲಿನೂ ಕೊಡೋದಿಲ್ಲ, ಎಲ್ಲಿ ಯಾರು ಮಾರೋದಿಲ್ಲ. ಆ ರೇಟ್ಗೆ ನಾನು ಕೊಡ್ತಾಯಿದ್ದೀನಿ ಬರೀ 1,000 ರೂಪಾಯಿ. ಅಂದರೆ ಜಾಸ್ತಿ ತೊಗೊಬೇಕು. ಮಾರೋದು ಸರ್ ನಮ್ಮ ಹತ್ರ ತೊಗೊಂಡಾಗ 2,500 ರೂಪಾಯಿಗೆ ಮಾರ್ತಾಯಿದ್ದಾರೆ. ಇದು 2,500 ರೂಪಾಯಿಗೆ ಮಾರ್ತಾಯಿದ್ದಾರೆ. ಕ್ವಾಲಿಟಿ ಒಂದು ಹೈ ಕ್ಲಾಸ್ ಆಗಿದೆ. ಇದು ಸೀರೆ ಮನೆ ಹೊಸ ಮಾಡಿದ್ದೀರಿ, ಆ ಒಂದು ಕಾರಣಕ್ಕೋಸ್ಕರ ಹೊಸ ಅಂಗಡಿ ಅಂತಂದು ಹೇಳ್ಬಿಟ್ಟು ರೇಟೆಲ್ಲ ಭಾಳ ಚೀಪಾಗಿ ಕೊಡ್ತಾಯಿದ್ರಿ. ಮತ್ತು ಆಫರು ಎನಿ ಟೈಮ್ ಇರುತ್ತೆ. ಇವಾಗ ಬರೀ ಯುಗಾದಿ ಮತ್ತು ಶ್ರೀರಾಮನವಮಿಗೆ ಅಂತ ಏನಿಲ್ಲ. ನಮ್ಮ ಹತ್ರ ಯಾವಾಗ 365 ದಿವಸನೂ ಆಫರ್ ಇದ್ದೇ ಇರುತ್ತೆ. ಚಿಕ್ಕಪೇಟೆಯಲ್ಲಿ 1,00,000 ಬಿಲ್ ಆದರೆ ಇಲ್ಲಿ ಬರೀ 50,000 ಅಂತ. ಅದಂತೂ 100% ಗ್ಯಾರಂಟಿ ನನ್ನ ಹತ್ರ. ಇಲ್ಲಿ ನೋಡಿ ಒಳ್ಳೊಳ್ಳೆ ಸೀರೆ ಬರೀ 650 ರೂಪಾಯಿ. ಎಲ್ಲ 1,500 1,200 1,700 ಹಂಗೆ ಮಾರ್ತಾಯಿದ್ದಾರೆ ಸರ್. ಬರೀ 650 ರೂಪಾಯಿ. ನೀವು ಗಿಫ್ಟಿಂಗ್ ಪರ್ಪಸ್ಗೆ ಏನಾನ ಬೇಕು ಅಂದರೆ ದಯವಿಟ್ಟು 200 ಸೀರೆ 300 ಸೀರೆ ಏನಾನ ಬೇಕು ಅಂದರೆ ನಮ್ಗೆ ಫಸ್ಟೇ ಒಂದು ವಾರ 15 ದಿವಸ ಮುಂಚಿತವಾಗಿ ನನಗೆ ಹೇಳ್ಬಿಟ್ರೆ ನಾನು ರೆಡಿ ಮಾಡಿಕೊಟ್ಬಿಡ್ತೀನಿ. ಮನೇಲಿ ಮಾಡ್ತಿದ್ದು ಈಗ ಅಂಗಡಿನೇ ಮಾಡ್ಬಿಟ್ಟಿದ್ದೀನಿ. ಹೌದು ಸರ್, ತುಂಬಾ ಚೆನ್ನಾಗಿದೆ ಸರ್. ಬಿಸ್ನೆಸ್ ಮಾಡ್ಬೋದು ಸರ್, ಮಾಡ್ಬೋದು. ಲೇಡೀಸ್ಗೆ ತುಂಬಾ ಈಸಿ ಈ ಕೆಲಸ ಮಾಡ್ಬೋದು. ಹೌದು, ಎಲ್ಲೋ ಹೋಗಿ ತಗೋಬರೋದ್ಕಿಂತ ಬೆಟರ್ ಆಗಿದೆ. ನಮ್ಗೆ ಬೇರೆ ಹತ್ರ ಇದೆ, ಇಲ್ಲಿ ತುಂಬಾ ಚೆನ್ನಾಗಿದೆ ಸರ್. ಸರ್ ನನ್ನ ಹೆಸರು ಮಲ್ಲಿಕಾರ್ಜುನ. ನಮ್ಮದು ಪರಮೇಶ್ವರಿ ಸೀರೆ ಮನೆ ಅಂತ ಒಂದಿದೆ. ಈಗ ಇದು ಹೊಸ ಮಾಡಿದ್ದೀರಿ ಸೀರೆ ಮನೆ ಅಂತ. ಸರ್ ಇಲ್ಲಿ ಅಂಗಡಿಗಳಿಗೆ ಮತ್ತು ಮನೆಗಳಲ್ಲಿ ಸೀರೆ ವ್ಯಾಪಾರ ಮಾಡೋರ್ಗೆ ಇಲ್ಲಿ ಮೊದಲನೇ ಆದ್ಯತೆ. ಭಾಳ ಚೆನ್ನಾಗಿದೆ, ರೇಟೆಲ್ಲ ಭಾಳ ಚೀಪಾಗಿದೆ. ನೋಡಿ ಈ ಸೀರೆಲೆಲ್ಲ ತುಂಬಾ ಚೀಪಾಗಿ ಕೊಡ್ತಾಯಿದ್ರು. ಇದೆಲ್ಲ ನಿಮ್ಗೆ 5,500 6,000 ರೂಪಾಯಿ ಸೀರೆ ಇಲ್ಲಿ ಬರೀ 2,000 ರೂಪಾಯಿ. ಒಳ್ಳೊಳ್ಳೆ ಸೀರೆಗಳು, ಒಳ್ಳೊಳ್ಳೆ ಡಿಸೈನ್ಗಳಿದೆ, ತುಂಬಾ ವೆರೈಟಿ ಇದೆ. ನೋಡಿ ಬರೀ 2,000 ರೂಪಾಯಿ. ಆಮೇಲೆ ಇದರಲ್ಲಿ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಅದರಲ್ಲಿನೂ ನಿಮಗೆ ಡಿಸ್ಕೌಂಟ್ ಇರುತ್ತೆ. ನೋಡಿ ತೋರಿಸ್ತೀನಿ ಹೆಂಗಿದೆ ಅನ್ನೋದು. ಸರ್ ಸೇಮ್ 15,000 16,000 ರೂಪಾಯಿ ಸೀರೆ ಯಾವ ಥರ ಇರುತ್ತೋ ಸೇಮ್ ಅದೇ ಥರನೇ ಬರುತ್ತೆ. ಫಸ್ಟ್ ಕ್ಲಾಸ್ ಆಗಿದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಬರೀ 2,000 ರೂಪಾಯಿ. 2,000 ಮಾರೋದಕ್ಕೆ ಮತ್ತು ಸೇಲ್ ವ್ಯಾಪಾರ ಮಾಡ್ತಾರೆ. ಇಲ್ಲ ನನ್ನ ಹತ್ರ ಜಾಸ್ತಿ ಎಲ್ಲ ಲೇಡೀಸು ವ್ಯಾಪಾರನೇ ಜಾಸ್ತಿ. ಮನೆಗಳಲ್ಲಿ ವ್ಯಾಪಾರ ಮಾಡೋದೇ ಜಾಸ್ತಿ. ಕಮ್ಮಿ ಅಂದರೆ ಒಂದು 50-60 ಹಳ್ಳಿಗಳಿಂದೆಲ್ಲ ಬರ್ತಾರೆ ಇಲ್ಲಿ ನಮ್ಮ ಹತ್ರ ತೊಗೊಂಡೋಗಿ ವ್ಯಾಪಾರ ಮಾಡ್ತಾರೆ. ಫಸ್ಟ್ ಕ್ಲಾಸ್ ಆಗಿದೆ. ನೋಡಿರಿ ಒಳ್ಳೊಳ್ಳೆ ಡಿಸೈನ್ಗಳು, ತುಂಬಾ ವೆರೈಟೀಸ್ ಎಲ್ಲ ಬರೀ 2,000 ರೂಪಾಯಿ. ಸರ್ ಯಾರೂ ಕೊಡೋದಿಲ್ಲ 2,000 ರೂಪಾಯಿಗೆ. ಆ ರೇಟಲ್ಲಿ ನಾನು ಕೊಡ್ತಾಯಿದ್ದೀನಿ. ಯಾವ ಡಿಸೈನ್ ಬೇಕು, ಯಾವ ಥರ ಬೇಕು. ಆಮೇಲೆ ಇನ್ನೊಂದು ಜಾಸ್ತಿ ಬಲ್ಪಾಗಿ ಏನಾದರೂ 150 200 ಸೀರೆ 300 ಸೀರೆ ಹಂಗೆ ನಾನು ತೊಗೊಂಡಂಗಿದ್ರೆ ನಿಮ್ಗೆ ನಾನು ರೆಡಿ ಮಾಡಿಕೊಡ್ತೀನಿ. ನಿಮ್ಗೆ ಎಷ್ಟು ಬೇಕಾದರೂ ನಮ್ಮ ಹತ್ರ ಸಿಗುತ್ತೆ. ಯಾವಾಗ ಸ್ಟಾಕ್ ಇರುತ್ತೆ ಎನಿ ಟೈಮು. ಆಮೇಲೆ ಎನಿ ಟೈಮ್ ಆಫರು. ಏನೋ ಇವಾಗ ಬರೀ ಹಬ್ಬಕ್ಕೆ ಮಾತ್ರ ಆಫರ್ ಅಲ್ಲ, 365 ದಿವಸನೂ ನಮ್ದು ಆಫರ್ ಇರುತ್ತೆ.
ನೀವು ಯಾವಾಗ ಬೇಕಾದರೂ ಬರ್ಬೋದು, ಹೆಂಗೆ ಬೇಕಾದರೂ ನೀವು ನಮಗೆ ಫೋನ್ ಮಾಡಿ ಹೇಳಿಬಿಟ್ರೆ ನಾನು ರೆಡಿ ಮಾಡಿಕೊಡ್ತೀನಿ, ನೀವು ತೊಗೊಂಡೋಗಿ ವ್ಯಾಪಾರ ಮಾಡ್ಬೋದು. ಸರ್ ಮೇಯ್ನ್ ನಮ್ಮದು ವ್ಯಾಪಾರ ಮಾಡೋರೆ ಅಂಗಡಿಗಳವರು ಮತ್ತು ಮನೆಗಳಲ್ಲಿ ವ್ಯಾಪಾರ ಮಾಡೋರೆ ನಮ್ಮ ಹತ್ತಿರ ಜಾಸ್ತಿ ಬರ್ತಾ ಇರೋದು. ಈ ಅಂಗಡಿಗೆ ಇದು ಹೊಸ ಮಾಡಿದ್ದೀರಿ. ಇದು ಬಂದು ಬರೀ ಸೀರೆ ಮನೆ, ಮಸೀದಿ ಪಕ್ಕ ಇದೆ. ಇದು ಏನೋ ಮಾರ್ಕೆಟ್ ರೋಡು, ಜುಮ್ಮಾ ಮಸೀದಿ ರೋಡು. ಇಲ್ಲಿ ಪ್ರಮೀಳಾ ಟೆಕ್ಸ್ಟೈಲ್ ಅಂತಿದೆ, ಅದ್ರ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ನಮ್ಮದು ಅಂಗಡಿ ಸೀರೆ ಮನೆ, ಬರೀ ಸೀರೆ ಮನೆ. ಫಸ್ಟ್ ಕ್ಲಾಸ್ ಆಗಿದೆ, ಭಾಳ ಚೀಪ ಸರ್. ವ್ಯಾಪಾರ ಮಾಡೋರ್ಗಂತೂ 1-2 ಕಾಸು ಮಾಡ್ಕೊಬೋದು, ಪಾಪ ಅವ್ರು ದುಡ್ಕೊಬೋದು. ನಮ್ಮ ಹತ್ರ ಲೇಡೀಸ್ ಎಲ್ಲ ನೋಡ್ರಿ, ಒಬ್ಬೊಬ್ಬರು ತಿಂಗ್ಳಿಗೆ 20,000, 30,000, 40,000 ದುಡ್ದೆ ಅಣ್ಣ ನಾನು ನಿಮ್ಮ ಹತ್ರ ತೊಗೊಂಡಿಗೆ ಅಂತ ಹೇಳೋರೇ ಜಾಸ್ತಿ ನನ್ನ ಹತ್ರ. ಆ ಥರ ಇದೆ. ಇನ್ನು ಬೇರೆ ಐಟಮ್ಸು ತೋರಿಸ್ತೀನಿ. ಇದು ಬರೀ 2,000 ರೂಪಾಯಿ ಫಸ್ಟ್ ಕ್ಲಾಸ್ ಸೀರೆ ನೋಡಿದ್ರಲ್ಲ. ಇದರಲ್ಲಿ ಸುಮಾರು ಎಷ್ಟು ಸೀರೆ ಬೇಕಾದರೂ ನಮ್ಮ ಹತ್ರ ಸಿಗುತ್ತೆ. ಒಳ್ಳೊಳ್ಳೆ ಸೀರೆಗಳು ಸಿಗುತ್ತೆ, ತುಂಬಾ ವೆರೈಟೀಸ್ ಇರುತ್ತೆ. ಒಂದಕ್ಕಿಂತ ಒಂದು ಹಿಂಗಿದೆ. ಒಳ್ಳೆ ರೇಷ್ಮೆ ಸೀರೆಗಳು 10,000, 15,000 ರೂಪಾಯಿ ರೇಷ್ಮೆ ಸೀರೆ ಕಾಣಿಸುತ್ತೆ ಸರ್. ತುಂಬಾ ಸಾಫ್ಟಾಗಿದೆ, ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ, ಗ್ರ್ಯಾಂಡಾಗಿದೆ. ಬರೀ 2,000. ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ನಿಮಗೆ ಡಿಸ್ಕೌಂಟ್ ಇರುತ್ತೆ ಇದು. ಸರ್, ಇವಾಗ ನಾವು ಇಲ್ಲಿ ಸೀರೆ ನೋಡ್ತಿರ್ಬೋದು, ತುಂಬ ಒಳ್ಳೊಳ್ಳೆ ಸೀರೆಗಳು, ಒಳ್ಳೆ ಕಲರ್ಗಳಿದೆ. ಸೊ ಇದ್ರ ಬೆಲೆ ಎಷ್ಟಿರ್ಬೋದು ಸರ್ ಹಾಗಾದ್ರೆ? ಸರ್ ಎಷ್ಟಿರ್ಬೋದು ಅಂದಾಜು? ನನಗೆ ಗೊತ್ತಿರಂಗೆ ತುಂಬ ಕಾಸ್ಟ್ಲಿ ಇರುತ್ತೆ ಅಂತ ಅನ್ಸುತ್ತೆ ಸರ್. ಸರ್ 5,500, 6,000 ರೂಪಾಯಿ ಸೀರೆ. ಸರ್ ನಾನು ಇಲ್ಲೋಡಿ ಹೋಲ್ಸೇಲ್ ಬರೀ 1,600 ಕೊಡ್ತಾ ಇದ್ದೀನಿ. ಬರೀ 1,600. ಓಕೆ. ನೀವು ಎಲ್ಲಿ ನಂಬಿರಲ್ಲ, ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಆ ರೇಟಲ್ಲಿ ನಾನು ಕೊಡ್ತಾ ಇದ್ದೀನಿ. ಅಂದರೆ ಜಾಸ್ತಿ ತೊಗೊಬೇಕು. ನಾನು 1 ಸೀರೆ 2 ಸೀರೆ ಆ ರೇಟ್ ಕೊಡೋಕ್ಕಾಗೋದಿಲ್ಲ. 1 ಸೀರೆ 2 ಸೀರೆ ತೊಗೊಂಡ್ರೆ ನಮ್ಮ ಹತ್ರ 2,000 ರೂಪಾಯಿ, 2,500 ಇರುತ್ತೆ. ನೀವು ಜಾಸ್ತಿ ತೊಗೊಂಡ್ರೆ ಬರೀ 1,600 ರೂಪಾಯಿ. ಸರ್ ಇದೂ ಅಷ್ಟೇ ಸರ್, ಸಿಕ್ಕಾಪಟ್ಟೆ ಹೋಗ್ತಾ ಇದೆ, ಭಾಳ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಹೈ ಕ್ಲಾಸ್ ಆಗಿದೆ. ನೋಡಿ, ನಾನು ಬಿಚ್ಚಿ ಓಪನ್ ಮಾಡಿ ಕೊಡ್ತೀನಿ ನೋಡಿರಿ. ಇದೆಲ್ಲ ಅದೇ ಐಟಮ್ಗಳು. ನಮ್ಮ ಹತ್ರ ಇನ್ನೊಂದು ಸಾಕಷ್ಟು ಐಟಮ್ಗಳಿರುತ್ತೆ, ಯಾವಾಗ ಸ್ಟಾಕ್ ಇರುತ್ತೆ. ಬರೀ 1,600 ಅಂದರೆ ಹೋಲ್ಸೇಲು. ಏನೋ ಮಾರೋರಿಗೆ ಅಂಗಡಿಗಳವ್ರಿಗೆ ಮತ್ತು ಸೀರೆ ವ್ಯಾಪಾರ ಮಾಡ್ತಾರಲ್ಲ ಅವ್ರಿಗೆ ಬರೀ 1,600. ಸರ್ ಎಲ್ಲ 6,500, 7,000 ರೂಪಾಯಿ ಸೀರೆ ಸರ್. ಇದು 6,500, 7,000 ರೂಪಾಯಿ ಸೀರೆ ಇದಾ ಸರ್? ಹೌದು, ಬರೀ 1,600 ಹೋಲ್ಸೇಲು. ರೀಟೇಲ್ ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ನೋಡಿ, ಒಳ್ಳೊಳ್ಳೆ ಕಲರು, ಒಳ್ಳೊಳ್ಳೆ ಡಿಸೈನು ನೋಡಿ, ನಿಮಗೆಲ್ಲ ಗೊತ್ತಾಗುತ್ತೆ ಹೆಂಗಿದೆ ಅನ್ನೋದು. ಸರ್ ಇವತ್ತು ನಮ್ಮಿಂದ ಬೇಕಾದಷ್ಟು ಜನ ವ್ಯಾಪಾರಗಳು ಮಾಡ್ತಾ ಇದ್ದಾರೆ, ಪಾಪ ಎಲ್ಲ ಅನುಕೂಲವಾಗಿದ್ದಾರೆ. ನಮ್ಮ ಹತ್ರ ಇಲ್ಲಿಂದ ತೊಗೊಂಡೋಗಿ ಫಸ್ಟ್ ಕ್ಲಾಸಾಗಿ ಇವತ್ತೆಲ್ಲ ನಮ್ಗೆ ಹೇಳ್ತಾರೆ, ಅಣ್ಣ ನಿಮ್ಮ ಹತ್ರ ಸೀರೆಗಳು ತೊಗೊಂಡೋಗಿ ನಾವು ಚೆನ್ನಾಗಿದ್ದೀರಿ, ವ್ಯಾಪಾರ ಮಾಡ್ಕೊಂಡು ಫಸ್ಟ್ ಕ್ಲಾಸಾಗಿದ್ದೀರಿ ಅಂತಂತ ಹೇಳ್ತಾ ಇದ್ದಾರೆ. ನಮ್ಗೆ ಅದೇ ಖುಷಿ, ಅದೇ ಸಂತೋಷ. ನಮಗೆ ಮುಖ್ಯವಾಗಿ ಇನ್ನೊಂದು ಇದೆಲ್ಲ ನಮ್ಮದು, ನಾವೇ ಸ್ವಂತ ರೆಡಿ ಮಾಡಿಸೋದ್ರಿಂದ ನಿಮಗೆ ರೇಟು ಭಾಳ ಚೀಪಾಗಿ ಸಿಗ್ತಾ ಇದೆ. ಅರ್ಧ ಚೀಪಾಗಿ ಸಿಗ್ತಾ ಇದೆ. ನಿಮ್ಮದೇ ಮಗ್ಗ ಇದೆ ಸರ್? ಹೌದೌದು, ನಮ್ಮದೇ. ಅದರಿಂದನೇ ನಾನು ಹೇಳ್ತೇನೆ. ಇಲ್ಲಾಂದ್ರೆ ನಮ್ಗೆ ಈ ರೇಟ್ ನಾವು ಕೊಡೋಕ್ಕಾಗುತ್ತಾ ಸರ್? ಚಿಕ್ಕಪೇಟೆಯಲ್ಲಿ ಇದೇ ಸೀರೆ 2,500, 3,000 ರೂಪಾಯಿ ಕಮ್ಮಿ ಅಂತೂ ಅವ್ರು ಮಾರೋದಿಲ್ಲ. ಚಿಕ್ಕಪೇಟೆ ಆಗಲಿ, ಬೇರೆ ಕಡೆ ಆಗಲಿ, ಎಲ್ಲೇ ಆಗಲಿ 2,500, 3,000 ರೂಪಾಯಿ ಇದ್ದೇ ಇರುತ್ತೆ. ಇಲ್ಲಿ ಬರೀ 1,600 ಕೊಡ್ತಾ ಇದ್ದೀನಿ. ಅಂದರೆ ಹೋಲ್ಸೇಲು. ರೀಟೇಲ್ ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಜಾಸ್ತಿ ಅವ್ರು ತೊಗೊಂಡಷ್ಟು ರೇಟ್ ಇಲ್ಲಿ ಕಮ್ಮಿ ಇರುತ್ತೆ ಸರ್. ಆಮೇಲೆ ಇನ್ನೊಂದು ಐಟಮ್ ನೋಡ್ರಿ, ಇದು ಅಷ್ಟೇ ನಮ್ಮ ಮಧ್ಯದಲ್ಲೇ ನಾನು ರೆಡಿ ಮಾಡ್ತಾರೋ ಐಟಮ್ ಇದು. ಇದೆಲ್ಲ ಹೊರಗಡೆ ಬಂದು ನಿಮ್ಗೆ 2,500, 3,000 ರೂಪಾಯಿ ಸೀರೆ ಇಲ್ಲಿ ಬರೀ 1,800 ರೂಪಾಯಿ. 1,800 ಹೋಲ್ಸೇಲ್ ಅಂದರೆ ನಿಮ್ಗಿನ್ನ ರೇಟ್ ಕಮ್ಮಿ ಇರುತ್ತೆ. ಏನು ಮಾರೋದಕ್ಕೆ ಅಂಗಡಿಗಳಿಗೆ ಅಂದರೆ ನಿಮ್ಗಿನ್ನ ರೇಟ್ ಕಮ್ಮಿ ಇರುತ್ತೆ. ತುಂಬಾ ಕ್ವಾಲಿಟಿ ಅಂತೂ ಹೈ ಕ್ಲಾಸ್ ಆಗಿದೆ, ಫಸ್ಟ್ ಕ್ಲಾಸ್ ಆಗಿದೆ ಸರ್. ಬರೀ 1,800 ಭಾಳ ಚೆನ್ನಾಗಿದೆ. ಕ್ವಾಲಿಟಿ ಅಂತ ಹೈ ಕ್ಲಾಸ್ ಆಗಿದೆ, ತುಂಬಾ ಚೆನ್ನಾಗಿದೆ. ಒಳ್ಳೊಳ್ಳೆ ಕಲರ್ ಇದೆ ಸರ್ ಇದರಲ್ಲಿ. ಸರ್ ಇದು ಅಷ್ಟೇ ನೋಡಿ, ನಮ್ಮ ಹತ್ರ ತೊಗೊಂಡೋಗಿ 3,500 ರೂಪಾಯಿಗೆ ಮಾರ್ತಾ ಇದ್ದಾರೆ ಈ ಸೀರೆಗಳು. ನಾವು ಕೊಡ್ತಾ ಇರೋದು ರೇಟ್ ಕಮ್ಮಿ, ಬರೀ 1,700, 1,800 ಆ ರೇಂಜಲ್ಲಿ ಕೊಡ್ತಾ ಇದ್ದೀರಿ. ಅವರು ಜಾಸ್ತಿ ತೊಗೊಂಡ್ರೆ ಇನ್ನೂ ರೇಟ್ ಎಲ್ಲ ಕಮ್ಮಿ ಇರುತ್ತೆ. ಹೇಗಿದೆ ನೋಡಿ ಸೀರೆಗಳು, ಒಂದಕ್ಕಿಂತ ಒಂದು ಫಸ್ಟ್ ಕ್ಲಾಸ್ ಆಗಿದೆ. ಇದೆಲ್ಲ 3,500, 4,000 ರೂಪಾಯಿ ಸೀರೆ ಇಲ್ಲ ಬರೀ 1,700, 1,600, 1,800. ಅವರು ಜಾಸ್ತಿ ತೊಗೊಂಡಷ್ಟು ರೇಟ್ ಕಮ್ಮಿ ಇರುತ್ತೆ, ಕಮ್ಮಿ ತೊಗೊಂಡಷ್ಟು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಇದೆಲ್ಲ ನಮ್ಮದೇ, ಎಲ್ಲ ನಾನೇ ಸ್ವಂತ ನಾನು ರೆಡಿ ಮಾಡಿಸ್ತಾ ಇರೋ ಐಟಮ್ಗಳಿವೆಲ್ಲ. ಇದೆಲ್ಲ ಸಿಕ್ಕಾಪಟ್ಟೆ ಹೋಗ್ತಾ ಇದೆ ಸರ್. ಈ ಸರಿ ಅಂತೂ ಮತ್ತು ಹಬ್ಬದ ಆಫರು ಅಂತಲ್ಲ, ನಮ್ಮದು 365 ದಿವಸ, ನಾನು ಆಗಲೇ ಹೇಳಿದೆ ನಿಮ್ಗೆ, 365 ದಿವಸನೂ ನಮ್ಮದು ಆಫರ್ ಇರುತ್ತಂತೆ. ಕ್ವಾಲಿಟಿನೂ ಹೈ ಕ್ಲಾಸ್ ಆಗಿದೆ. ಇದೊಂದು ಐಟಮ್ ನಮ್ಮದು, ನಾವು ಸ್ವಂತ ರೆಡಿ ಮಾಡ್ತಾ ಇರೋ ಐಟಮು. ಭಾಳ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಹೋಗ್ತಾ ಇದೆ ಸರ್ ನೋಡಿ. ಆಮೇಲೆ ಇನ್ನೊಂದು ಐಟಮ್ ಇದು, ಇಲ್ಲಿ ರೇಷ್ಮೆ ಸೀರೆ ಕೌಂಟ್ರ್ ಇದು.
ಹೊಸ ಅಂಗಡಿನಲ್ಲಿ ರೇಷ್ಮೆ ಸೀರೆ ಕೌಂಟ್ರ್ ಇದು. ಇಲ್ಲಿ ನೋಡಿ ಸರ್, ಇದೆಲ್ಲ ನಿಮ್ಗೆ 2,500-3,000 ರೂಪಾಯಿ. ಆಮೇಲೆ ಇದು ಇನ್ನೊಂದು ನಾನು ಫಸ್ಟೇ ಹೇಳಿದ್ದೀನಿ ನಿಮ್ಗೆ, ಇಲ್ಲೆಲ್ಲ ಭಾಳ ಚೀಪಾಗಿದೆ. ಬರೀ 1,000 ರೂಪಾಯಿ ಸರ್. 2,500-3,000 ರೂಪಾಯಿ ಸೀರೆ ಬರೀ 1,000 ರೂಪಾಯಿ. ನೋಡಿ ಬಟ್ಟೆ ನೋಡಿ, ಕ್ವಾಲಿಟಿ ನೋಡಿ ಹೇಗಿದೆ ಅನ್ನೋದು. ಬರೀ 1,000 ರೂಪಾಯಿ ಕೊಡ್ತಾಯಿದ್ದೀನಿ. ಇದು ಅಷ್ಟೇ, ಜಾಸ್ತಿ ತೊಗೊಬೇಕು. ಈ ಮಾರೋದಕ್ಕೆ ಮತ್ತು ಅಂಗಡಿಗಳವ್ರಿಗಂತೂ ಭಾಳ ಚೆನ್ನಾಗಿದೆ. ಇದು ಫಸ್ಟ್ ಕ್ಲಾಸ್ ಆಗಿದೆ. ಈ ಫಂಕ್ಷನ್ಗಳಿಗೆ ಅವ್ರಿಗೆ ಇವ್ರಿಗೆ ಅಂದರೆ 200 ರೂಪಾಯಿ ಜಾಸ್ತಿ ಬೀಳುತ್ತೆ. 1,100-1,200 ರೂಪಾಯಿ ಬೀಳುತ್ತೆ. ಒಳ್ಳೊಳ್ಳೆ ಕಲರು, ಒಳ್ಳೊಳ್ಳೆ ಡಿಸೈನ್ಗಳಿದೆ ಸರ್. ಇದರಲ್ಲಿ ತುಂಬಾ ರೇಟು. ಬರೀ 1,000 ರೂಪಾಯಿ ಕೊಡ್ತಾಯಿದ್ದೀನಿ. ಹೆಂಗಿದೆ ನೋಡಿ ಸರ್, ಫಸ್ಟ್ ಕ್ಲಾಸ್ ಆಗಿದೆ. ಕ್ವಾಲಿಟಿ ಅಂತೂ ನಂಬರ್ 1 ಕ್ವಾಲಿಟಿ. ಇದೆಲ್ಲ ನಾನು ಸ್ವಂತ ರೆಡಿ ಮಾಡಿಸೋದ್ರಿಂದ ನಿಮ್ಗೆ ಅಷ್ಟು ಚೀಪಾಗಿ ಸಿಗ್ತಾಯಿದೆ. ನನ್ನ ರೇಟ್ ಯಾರೂ ಕೊಡೋದಿಲ್ಲ, ಎಲ್ಲಿನೂ ಬರೋಲ್ಲ. ಚಿಕ್ಕಪೇಟೆ ಒಳಗೂ ಬರೋದಿಲ್ಲ, ಕಂಚಿನಲ್ಲಿನೂ ಕೊಡೋದಿಲ್ಲ, ಎಲ್ಲಿ ಯಾರು ಮಾರೋದಿಲ್ಲ. ಆ ರೇಟ್ಗೆ ನಾನು ಕೊಡ್ತಾಯಿದ್ದೀನಿ. ಬರೀ 1,000 ರೂಪಾಯಿ ಅಂದರೆ ಜಾಸ್ತಿ ತೊಗೊಬೇಕು. ಮಾರೋದು ಸರ್ ನಮ್ಮ ಹತ್ರ ತೊಗೊಂಡಾಗ 2,500 ರೂಪಾಯಿಗೆ ಮಾರ್ತಾಯಿದ್ದಾರೆ. ಇದು 2,500 ರೂಪಾಯಿಗೆ ಮಾರ್ತಾಯಿದ್ದಾರೆ. ಕ್ವಾಲಿಟಿ ಒಂದು ಹೈ ಕ್ಲಾಸ್ ಆಗಿದೆ. ಇದು ಸೀರೆ ಮನೆ ಹೊಸ ಮಾಡಿದ್ದೀರಿ. ಆ ಒಂದು ಕಾರಣಕ್ಕೋಸ್ಕರ ಹೊಸ ಅಂಗಡಿ ಅಂತಂದು ಹೇಳ್ಬಿಟ್ಟು ರೇಟೆಲ್ಲ ಭಾಳ ಚೀಪಾಗಿ ಕೊಡ್ತಾಯಿದ್ರಿ. ಮತ್ತು ಆಫರು ಎನಿ ಟೈಮ್ ಇರುತ್ತೆ. ಇವಾಗ ಬರೀ ಯುಗಾದಿ ಮತ್ತು ಶ್ರೀರಾಮನವಮಿಗೆ ಅಂತ ಏನಿಲ್ಲ. ನಮ್ಮ ಹತ್ರ ಯಾವಾಗ 365 ದಿವಸನೂ ಆಫರ್ ಇದ್ದೇ ಇರುತ್ತೆ. ವ್ಯಾಪಾರ ಮಾಡೋರ್ಗೆ, ಅಂಗಡಿಗಳವ್ರಿಗೆ, ವ್ಯಾಪಾರ ಮಾಡೋರ್ಗೆ ಫಸ್ಟ್ ಪ್ರಿಫರೆನ್ಸ್ ನಮ್ಮದು. ಮತ್ತು ಮದುವೆ ಗಿರಾಕಿ ಇವರು ಬಂದರು, ಅವ್ರಿಗೂ ಅಷ್ಟೇ ಸೇಮ್ ರೇಟೇ, ಅದೇ ರೇಟೇ ನಾವು ಹಾಕೊಟ್ಬಿಡ್ತೀವಿ ಸರ್. ಆಮೇಲೆ ಇನ್ನೊಂದು ರೇಷ್ಮೆ ಸೀರೆಗಳು ಅಷ್ಟೇ ನಮ್ಮ ಹತ್ರ 5,000-6,000 ರೂಪಾಯಿ ಸೀರೆ ಫಸ್ಟ್ ಕ್ಲಾಸ್ ಸೀರೆಗಳಿದೆ. 7,000, 8,000 ಅದೆಲ್ಲ ಹೊರಗಡೆ 14,000, 15,000 ಇದ್ದರೆ ನಮ್ಮ ಹತ್ರ ಬರೀ 6,500, 7,000 ರೂಪಾಯಿ. ಒಳ್ಳೊಳ್ಳೆ ಸೀರೆಗಳಿದೆ, ತುಂಬಾ ವೆರೈಟೀಸ್ ಇದೆ. ಈಗ ಸಮಯ ಅಭಾವ, ಆ ಒಂದು ಕಾರಣಕ್ಕೋಸ್ಕರ ನಾನು ಯಾವುದೂ ತೋರಿಸ್ತಾ ಇಲ್ಲ. ನೋಡಿರಿ, ಮುಖ್ಯವಾಗಿ ಯಾವುದಾದ್ರು ಬೇಕೋ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ರೇಷ್ಮೆ ಸೀರೆ ಅಂತೂ ನಿಮ್ಗೆ ಭಾಳ ಚೀಪಾಗಿ ಸಿಗುತ್ತೆ ನಮ್ಮ ಹತ್ರ. ಯಾಕಂದರೆ ನಮ್ಮದೇ ಸುಮಾರು ಒಂದು 40-45 ವರ್ಷಗಳಿಂದ ನಾವು ಮಾಡ್ತಾ ಇರೋದ್ರಿಂದ ನಿಮ್ಗೆ ರೇಟೆಲ್ಲ ಭಾಳ ಚೀಪಾಗಿದೆ. ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ರೇಷ್ಮೆ ಸೀರೆ ಅಂತೂ ನಿಮ್ಗೆ ಭಾಳ ಚೀಪಾಗಿ ಸಿಗುತ್ತೆ. ಆಮೇಲೆ ಇದರಲ್ಲೇ ಸಾಫ್ಟ್ ಸಿಲ್ಕ್ ಅಂತ ಮಾಡಿಸ್ತಾ ಇದ್ದೀನಿ, ಅದು ಅಷ್ಟೇ ಬರೀ 4,500 ರೂಪಾಯಿ. ಸುಪೀರಿಯರ್ ಕ್ವಾಲಿಟಿ ಕೊಡ್ತಾ ಇದ್ದೀನಿ. ಈಗ ತೋರಿಸ್ತೀನಿ ಸರ್. ಅದು ಗಿಫ್ಟಿಂಗ್ ಪರ್ಪಸ್ಗಂತೂ ಭಾಳ ಹೈ ಕ್ಲಾಸ್ ಸೀರೆ. ಈ 100 ಸೀರೆ, 200 ಸೀರೆ, 300 ಸೀರೆ ತೊಗೊಂಡವ್ರಿಗಂತೂ ಇದು ಭಾಳ ಚೆನ್ನಾಗಿದೆ. ನೋಡಿ, ಹಾಫ್ ಕಂಚಿಗಳು ಕೊಡ್ತಾ ಇದ್ದೀನಿ. ಹೊರಗಡೆ ಬಂದು 1,500, ಇದು ಬರೀ 650 ರೂಪಾಯಿ. ಬರೀ 650 ರೂಪಾಯಿ ಫಸ್ಟ್ ಕ್ಲಾಸ್ ಸೀರೆ ಸರ್. ಒಂದಕ್ಕಿಂತ ಒಂದು ಭಾಳ ಚೀಪಾಗಿದೆ. ಅರ್ಧಕ್ಕಿಂತ ನಾನು ಕಮ್ಮಿ ರೇಟಲ್ಲಿ ಕೊಡ್ತಾ ಇದ್ದೀನಿ. ನಾನು ಫಸ್ಟೇ ಇನ್ನೂ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಚಿಕ್ಕಪೇಟೆಯಲ್ಲಿ 1 ಲಕ್ಷ ಬಿಲ್ ಆದರೆ ಇಲ್ಲಿ ಬರೀ 50,000 ಅಂತ. ಅದಂತೂ 100% ಗ್ಯಾರಂಟಿ ನನ್ನ ಹತ್ರ. ಇಲ್ಲಿ ನೋಡಿ, ಒಳ್ಳೊಳ್ಳೆ ಸೀರೆ ಬರೀ 650 ರೂಪಾಯಿ. ಎಲ್ಲ 1,500, 1,200, 1,700 ಹಂಗೆ ಮಾರ್ತಾ ಇದ್ದಾರೆ ಸರ್. ಬರೀ 650 ರೂಪಾಯಿ. ನೀವು ಗಿಫ್ಟಿಂಗ್ ಪರ್ಪಸ್ಗೆ ಏನಾನ ಬೇಕು ಅಂದರೆ ದಯವಿಟ್ಟು 200 ಸೀರೆ, 300 ಸೀರೆ ಏನಾನು ಬೇಕು ಅಂದರೆ ನಮ್ಗೆ ಫಸ್ಟೇ ಒಂದು ವಾರ 15 ದಿವಸ ಮುಂಚಿತವಾಗಿ ನನಗೆ ಹೇಳ್ಬಿಟ್ರೆ ನಾನು ರೆಡಿ ಮಾಡಿಕೊಟ್ಬಿಡ್ತೀನಿ. ಒಂದಕ್ಕಿಂತ ಒಂದು ಫಸ್ಟ್ ಕ್ಲಾಸ್ ಸೀರೆಗಳು ಭಾಳ ಚೆನ್ನಾಗಿದೆ ಸರ್. ಹೈ ಕ್ಲಾಸ್ ಸೀರೆಗಳು ನೋಡಿ ಹೇಗಿದೆ ನೋಡಿ. ಎಲ್ಲ ಹಾಫ್ ಕಂಚಿ ಸೀರೆಗಳು ಎಲ್ಲ 2,500 ರೂಪಾಯಿ ಥರ ಕಾಣುತ್ತೆ ಸೀರೆಗಳು. ಬರೀ 650 ರೂಪಾಯಿ ಸೀರೆಗಳು. ನಿಮ್ಗೆ ಇದರಲ್ಲೇನೂ ಅಷ್ಟೇ, ಎಷ್ಟು ಸೀರೆ ಬೇಕಾದ್ರೂ ಸಿಗುತ್ತೆ. 200 ಸೀರೆ, 300 ಸೀರೆ ಆ ಥರ ಏನಾದರೂ ಬೇಕಾದರೆ ನನಗೆ ಆರ್ಡ್ರ್ ಕೊಟ್ಟರೆ, ನನಗೆ ಫೋನ್ ಮಾಡಿ ಹೇಳಿದ್ರೆ, ಇಲ್ಲದ್ರೆ ನಮ್ಮ ಹತ್ರ ಸ್ಟಾಕ್ ಇರುತ್ತೆ ಎನಿ ಟೈಮು. ಅಕಸ್ಮಾತ್ ಇಲ್ಲ ಅಂದ್ರೂ ನಾನು ಕೊಡ್ತೀನಿ. ನೋಡಿ ಹೇಗಿದೆ ನೋಡಿ, ಒಂದಕ್ಕಿಂತ ಒಂದು ಸರ್. ಬರೀ 650. ಯಾರು ನಂಬಲ್ಲ ಸರ್ ಈ ರೇಟ್ ಕೊಡ್ತಾ ಇದ್ದಾರೆ. ಫಸ್ಟ್ ಕ್ಲಾಸ್ ಆಗಿದೆ. ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಬರೀ 650. ನಾನು ಈಗಾಗಲೇ ಸುಮಾರು ವಿಡಿಯೋಗಳು ಮಾಡಿದ್ದೀನಿ. ನಮ್ಮದು ಹಳೆ ಅಂಗಡಿ ಮುಂದೆ ಪರಮೇಶ್ವರಿ ಸೀರೆ ಮನೆ, ಇದು ಬರೀ ಸೀರೆ ಮನೆ ಅಂತ ಇದು ಹೊಸ ಮಾಡಿದ್ದೀರಿ. ನಮ್ಮ ಇಲ್ಲೇ ಹೊಸಕೋಟೆನಲ್ಲೇ ಇದು ಜುಮ್ಮಾ ಮಸೀದಿ ರೋಡಲ್ಲಿ ಪ್ರಮೀಳಾ ಟೆಕ್ಸ್ಟೈಲ್ ಮೇಲ್ಗಡೆ ನಮ್ಮದು ಅಂಗಡಿ ಸೀರೆ ಮನೆ ಅಂತ, ಬರೀ ಸೀರೆ ಮನೆ ಇದು. ಇಲ್ಲಿ ತಾವು ಬಂದು ನೋಡ್ಬೋದು. ಇಲ್ಲಿ ನಮ್ಗೆ ವಿಶಾಲವಾಗಿ ಇದೆ. ಇಲ್ಲಿನೂ ಅಷ್ಟೇ ನಿಮ್ಗೆ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ. ಇದು ಹೊಸ ಮಾಡಿರೋದು. ಅಡ್ರೆಸ್ ಏನಾದ್ರು ಕನ್ಫ್ಯೂಸ್ ಆಯಿತು ಅಂದರೆ ನಿಮ್ಗೆ ನಾವು ಇದರಲ್ಲಿ ನಮ್ಮ ನಂಬರ್ಗಳಿರುತ್ತೆ, ನೀವು ದಯವಿಟ್ಟು ಫೋನ್ ಮಾಡಿ ನನಗೆ ಬರ್ಬೋದು. ಇಲ್ಲಿಗೂ ಬರ್ಬೋದು, ಆ ಅಂಗಡಿಗೂ ಬರ್ಬೋದು. ಎರಡೂ ನಮ್ಮದೇ ಅಂಗಡಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಇವತ್ತು ವಿಶೇಷವಾಗಿ ಅಂದರೆ ಸೀರೆ ಮನೆ ಒಂದು ಸೀರೆ ಶಾಪಿಗೆ ಬಂದಿದ್ದೀರಿ. ಸೊ ಎಷ್ಟು ಸೀರೆಗಳ ಪರ್ಚೇಸ್ ಮಾಡಿದ್ದೀರಿ? ಇಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇರ್ತೀರಾ ಹೇಗೆ ಅಂತ? ಹೌದು ಸರ್, ನಾನು ರೆಗ್ಯುಲರ್ ಆಗಿ ಬರ್ತಾ ಇದ್ದೀನಿ. ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀನಿ ಸ್ಯಾರಿ ಬಿಸ್ನೆಸ್. ತುಂಬಾ ವರ್ತಿದೆ ಇಲ್ಲಿಂದ ತಗೊಂಡೋಗಿ ಮಾರೋದ್ರಿಂದ. ಹಂಗಾಗಿ ನನಗೆ ತುಂಬಾ ಇಷ್ಟ ಆಯ್ತು. ಇಲ್ಲಿ ತುಂಬಾ ಕಲೆಕ್ಷನ್ ಸಿಗುತ್ತೆ, ತುಂಬಾ ಚೆನ್ನಾಗಿದೆ ಸರ್. ಸೊ ನೀವು ಕೂಡ ಸೇಲ್ ಮಾಡಕ್ಕೆ ತಗೊಂಡು ಹೋಗ್ತಿದ್ದೀರಾ ಸೀರೆ? ಹೌದು. ಓಕೆ. ಇಲ್ಲೇ ಯಾಕೆ ತಗೋಬೇಕು ಅನಿಸ್ತು ಮೇಡಮ್? ಯಾಕಂದ್ರೆ ಸೀರೆ ಸೇಲ್ ಮಾಡ್ಬೇಕಂದ್ರೆ ಸಾಮಾನ್ಯವಾಗಿ ಚಿಕ್ಕಪೇಟೆ ಅದು ಇದು ಅಂತೆಲ್ಲ ಅಲ್ಲೇ ಹೋಗ್ತಾರೆ, ತುಂಬಾ ಕಮ್ಮಿ ಸಿಗುತ್ತೆ ಅಂತೇಳಿ.
ಇಲ್ಲಿ ನೀವು ಇಲ್ಲಿ ಪರ್ಚೇಸ್ ಮಾಡ್ತಿದ್ರಲ್ಲ, ಇಲ್ಲಿ ಏನು ವ್ಯತ್ಯಾಸ ಹೆಂಗೆ ಏನು ಅಂತ? ಅಂದರೆ ಸರ್ ತುಂಬ ಕಡೆ ಓಡಾಡ್ಬಿಟ್ಟಿದ್ದೀನಿ ಸರ್. ನಾನು ಸುಮಾರು ಒಂದು 8 ಇಯರ್ಸಿಂದ ನಾನು ಮಾಡ್ತಿರೋದು. ತುಂಬ ಕಡೆ ಓಡಾಡಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಇಲ್ಲಿ ಬಂದಿದ್ದೀನಿ. ತುಂಬ ಖುಷಿಯಾಗಿದೆ ನನಗೆ. ಇಲ್ಲಿ ತೊಗೊಂಡೋಗಿಂದ ಇವರೇ ಸ್ವಂತನೇ ಇದರಿಂದ ನಮಗೆ ತುಂಬ ಹೊರ್ತಿದೆ ಸರ್. ಇಲ್ಲಿಂದ ತೊಗೊಂಡೋಗಿ ಮಾರೋದು ಮಾಡ್ಬೋದು ಸರ್. ನೀವು ಒಂದ್ಸರಿ ಬಂದರೆ ಒಂದು ಟೈಮ್ಗೆ ಎಷ್ಟು ಸೀರೆಗಳು ತೊಗೊಂಡು ಹೋಗ್ತೀರಾ ನೀವು ಸೇಲ್ ಮಾಡೋಕ್ಕೆ ಮೇಡಮ್? ಸರ್ 80,000ಇಂದ 1 ಲ್ಯಾಕ್ವರೆಗೂ ಆಗ್ತೀವಿ ಸರ್. 1 ಲ್ಯಾಕ್ವರೆಗೂ ನೀವು ಪರ್ಚೇಸ್ ಮಾಡ್ಕೊಂಡು ಹೋಗಿ ಸೇಲ್ ಮಾಡ್ತೀರಾ? ಸೊ ಆಮೇಲೆ ಇನ್ನೊಂದು ಎಲ್ಲ ಥರ ವೆರೈಟೀಸ್ ಸಿಗುತ್ತೆ ಇಲ್ಲಿ. ಸ್ಯಾರೀಸು, ಲೆಹೆಂಗಾಸು, ಪೆಟಿಕೋಟು, ಪ್ರತಿಯೊಂದು ಎಲ್ಲ ಸಿಗೋದ್ರಿಂದ ಬೇರೆ ಕಡೆ ಹೋಗೋ ಅವಶ್ಯಕತೆ ಇರಲ್ಲ. ಇಲ್ಲೇ ತೊಗೊಂಡೋಗಿ ಮಾರ್ಬೋದು ಸರ್. ಸಾಕಷ್ಟು ಜನರು ಇದೇ ಥರ ಬಿಸ್ನೆಸ್ ಮಾಡ್ಕೊಂಡು ಮನೇಲೆ ಬಿಸ್ನೆಸ್ ಮಾಡೋದಿರ್ತಾರೆ, ಸೀರೆ ಬಿಸ್ನೆಸ್ಸು. ಅಂಥವ್ರಿಗೆ ನೀವೇನು ಹೇಳ್ತೀರಿ? ಏನಾದರೂ ಒಂದು ಕಿವಿ ಮಾತು ಹೇಳೋದಾದ್ರೆ ಮೇಡಮ್? ತುಂಬ ಚೆನ್ನಾಗಿದೆ ಸೀರೆ ಮನೆ. ಬಂದು ತಗೊಂಡೋಗಿ ಯಾರಾದರೂ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಂಗಿದ್ರೆ ಮಾಡ್ಬೋದು. ತುಂಬ ವರ್ತಿದೆ. ಖುಷಿಯಾಗಿ ಮಾಡಿ. ಅಣ್ಣ ಅಂತೂ ತುಂಬ ಖುಷಿಯಾಗಿ ಮಾತಾಡ್ತಾರೆ. ಅವರಲ್ಲಿರೋ ಒಳ್ಳೆ ಗುಣ ನೋಡಿದ್ರೆ ನನಗೆ ಇಷ್ಟ ಆಯಿತು. ಮಾಡ್ಬೋದು ಅನ್ಸುತ್ತೆ. ಅವ್ರ ಕಡೆಯಿಂದ ತೊಗೊಂಡ್ರೆ ಒಳ್ಳೇದಾಗ್ಬೋದು ಅಂತ ಅನ್ಕೊಂಡು. ಸೊ ಯಾವುದೇ ರೀತಿ ಏನು ಕಂಪ್ಲೇಂಟ್ಸ್ ಏನಿಲ್ವಾ ಸೀರೆಗಳು ತಗೊಂಡೋದು ಕಸ್ಟಮರ್ಸ್ದು? ಇಲ್ಲ ಸರ್, ಆ ಥರ ಏನಿಲ್ಲ ಸರ್. ಸರಿ ಮೇಡಮ್, ಇವಾಗ ಇದು ಇಷ್ಟು ಇವಾಗ ಏನು ನೋಡ್ತಿದ್ದೀವಿ ಸೀರೆನ, ಇದೆಲ್ಲ ನೀವೇ ತಗೊಂಡಿರೋದಲ್ವಾ? ಹೌದು ಸರ್, ಹೌದು. ಓಕೆ ಓಕೆ. ನಿಮ್ದು ಹೆಂಗ್ ನಡೀತಿದೆ ಮೇಡಮ್? ಇವಾಗ ಇಲ್ಲಿಂದ ತಗೊಂಡೋಗಿ ನೀವು ನಿಮ್ಮ ಮನೆಯಲ್ಲಿ ಸೇಲ್ ಮಾಡೋದ್ರಿಂದ? ಮನೇಲಿ ಮಾಡ್ತಿದ್ದು, ಈಗ ಅಂಗಡಿನೇ ಮಾಡ್ಬಿಟ್ಟಿದ್ದೀನಿ. ಹೌದು ಸರ್, ತುಂಬಾ ಚೆನ್ನಾಗಿದೆ ಸರ್ ಬಿಸ್ನೆಸ್. ಮಾಡ್ಬೋದು ಸರ್, ಮಾಡ್ಬೋದು. ಲೇಡೀಸ್ಗೆ ತುಂಬಾ ಈಸಿ ಈ ಕೆಲಸ ಮಾಡ್ಬೋದು. ಹೌದು, ಎಲ್ಲೋ ಹೋಗಿ ತಗೋಬರ್ಗಿಂತ ಬೆಟರ್ ಆಗಿದೆ. ನಮ್ಗೆ ಬೇರೆ ಹತ್ರ ಇದೆ, ಇಲ್ಲಿ ತುಂಬಾ ಚೆನ್ನಾಗಿದೆ ಸರ್. ಓಕೆ ಓಕೆ. ಸೊ ನೀವು ಇಲ್ಲಿಂದ ಚಿಕ್ಕಪೇಟೆಗೆ ಹೋಗೋಂತ ಅವಶ್ಯಕತೆ ಇಲ್ಲ, ಹೊಸಕೋಟೆ ಇಲ್ಲಿ ಬಂದ್ರೆ ಸಾಕಲ್ವಾ ಸರ್? ಹೌದು, ಚಿಕ್ಕಪೇಟೆ ಅಂತಾರೆ ಸರ್. ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ಹೆಂಗೆ ಅಂತ. ಊಟ ಇಲ್ಲದೆ ತುಂಬಾ ಇದು ಮಾಡ್ಬಿಟ್ಟಿದೀವಿ ಬಿಡಿ, ನಾವು ಸಪೋರ್ಟ್ ಮಾಡಿದ್ದೀವಿ. ಹಾಗಾಗಿ ಇದು ಓಕೆ, ಖುಷಿಯಾಗಿದೆ ಸರ್. ಎಸ್, ಥ್ಯಾಂಕ್ ಯು.